ಅದು ಗಾಡಿ ಆ, ಅಶೋಕ್ ಲೈಲ್ಯಾಂಡ್ ಬಡ ದೋಸ್ತ್ i5 ವರ್ಷನ್. ಹಾಂ ಹಾಂ 1 ವರ್ಷ ಆಯಿತು ತಗೊಂಡು. ಅಂದ್ರೆ 24 ಮಾಡಲಾ? ಹಾಂ 24 ಮಾಡಲು. ಹ್ಞೂ ಓನರ್ ಸಿಂಗಲಾ? ಹಾಂ ಸಿಂಗಲ್ ಓನರು. ಓಕೆ ಎಷ್ಟು ಹೊಡೆ ಸರ್ ಗಾಡಿ? ಗಾಡಿ 9.5 ಹತ್ರ ಓಡಿದೆ. 10,000 ತನಕ ಹೊಡಿದೆಯಾ? ಹಾಂ ಓಕೆ 10,000 ಆಗಿಲ್ಲ, 9.5 ಚಿಲ್ಲರೆ ಆಗಿದೆ. ಹ್ಞೂ ಇನ್ಸೂರೆನ್ಸ್ ರನ್ನಿಂಗ್ ಇದೆಯಾ? ಹಾಂ ಇನ್ಸೂರೆನ್ಸು ಎಕ್ಸ್ಪೈರ್ ಆಗಿದೆ. ಹ್ಮ್. ಮಾಡಿಕೊಡ್ತೀವಿ. ಓಕೆ ಹಾಂ ಎಲ್ಲ ಟೈರ್ಗಳೆಲ್ಲ ಶೋರೂಮಿಂದ ಬಂದಿರವೇನಾ? ಹಾಂ ಶೋರೂಮಿಂದ ಬಂದಿರೋದು. ಎಲ್ಲ ಚೆನ್ನಾಗಿದಾವಲ್ಲ ಇನ್ನು? ಚೆನ್ನಾಗಿದೆ ಸರ್. ಓಕೆ ಅದು ಏನು ಟಿಪ್ಪರ್ ಟೈಪ್ ಮಾಡಿಸಿದ್ರಾ ಅದು ಟ್ರಾಲಿ ಹಿಂದೆಗಡೆ ತೊಟ್ಟಿ? ಹಾಂ ಹೌದು, ಟಿಪ್ಪರ್ ಮಾಡಿಸಿರೋದು SJR ಮಂಗಳೂರಲ್ಲಿ. ಮಂಗಳೂರಲ್ಲಿ ಮಾಡಿಸಿರೋದಾ? ಹಾಂ ಅಂದರೆ ಶೋರೂಮಿಂದ ಬಂದಿರೋದು ಅಥವಾ ನೀವು ಎಕ್ಸ್ಟ್ರಾ ಮಾಡಿಸಿರೋದು? ಶೋರೂಮಿಂದ ನಾವು ಖಾಲಿ ಬಾಡಿ ತಗೊಂಡು ಇದು ಟಿಪ್ಪರ್ ಮಾಡಿಸಿದ್ದು, ಬರೀ ಹಾ. ಚೆಸ್ಸಿ ತಗೊಂಡು. ಓಕೆ ಈಗ ಹಂಗೆ ಇದೆಯಾ? ಹಾಂ ಹಂಗೆ ಇದೆ. ಓಕೆ ಗಾಡಿ ಏನು ಪ್ರಾಬ್ಲಮ್ ಇಲ್ಲ? ಗಾಡೀಲಿ ಏನು ಪ್ರಾಬ್ಲಮ್ ಇಲ್ಲ. ಹ್ಞೂ ಅದು ಜಾಸ್ತಿ ಯೂಸ್ ಮಾಡ್ತಾ ಇಲ್ಲ, ಹಂಗಾಗಿ ಐಡಲ್ ಆಗಬಾರ್ದು ಅಂತೇಳಿ ಕೊಡ್ತಾ ಇರೋದು. 2.2 ಟನ್ ಪಾಸಿಂಗ್ ಇದೆ. 2.2 ಅಂದರೆ 2 ಟನ್ನ? ಹಾಂ ಟನ್ನು 200 kg. ಹ್ಞೂ ಓಕೆ ಓಕೆ ಅದು RTO ಇಂದನೇ ಬಂದಿರೋದಾ? ಹಾಂ RTO ಇಂದ ಬಂದಿರೋದು. ಓಕೆ ಹ್ಮ್. ಈಗ ನೀವು ಬರೀ ಅಷ್ಟೇ ಟಿಪ್ಪರ್ ಅಷ್ಟೇ ಕಟ್ಟಿದ್ದೀರಾ ಅಥವಾ ಮೇಲೆ ಏನಾದರೂ ಬಾಡಿ ಇದೆಯಾ ಏನಾದರೂ ಎಕ್ಸ್ಟ್ರಾ? ಟಿಪ್ಪರ್ ಅಷ್ಟೇ, ಅಂದರೆ ಅದ್ರ ಮೇಲ್ಗಡೆ ಒಂದು 3 ಲೈನ್ ಫ್ರೇಮ್ ಬರುತ್ತೆ. ಹಾಂ ಹ್ಞೂ ಸರಿ ಸರಿ. ಈಗ ಗಾಡಿ ಇರೋದೆಲ್ಲಿ ಇದು? ಗಾಡಿ ಹೊಸನಗರ, ಶಿವಮೊಗ್ಗ. ಶಿವಮೊಗ್ಗ ಡಿಸ್ಟಿಕ್ ಹೊಸನಗರ. ಹಾಂ ಓಕೆ ಏನು ಹೇಳ್ತಾರೆ ಗಾಡಿ ಪ್ರೈಸು? 10,50,000 ಫೈನಲ್ ಅಣ್ಣ. 10,50 ಫೈನಲ್ಲು? ಹ್ಞೂ ಅದರಲ್ಲಿ ನೆಗೋಷಿಯಬಲ್ ಇಲ್ಲ? ಇಲ್ಲ. ಓಕೆ ಗಾಡಿ ಮೇಲೆ ಫೈನಾನ್ಸ್ ಏನಾದರೂ? 9 ಲಕ್ಷ EMI ಉಂಟು. 9 ಲಕ್ಷ ಇದಿದೆ ಲೋನು? ಹಾಂ ಲೋನ್ ಇದೆ. ಓಕೆ ಇನ್ನು ಅಂದರೆ ನೀವು ಏನಾದರೂ ಕಟ್ಟಿರೋದೆಲ್ಲ ಸೇರ್ಕೊಂಡು 9 ಲಕ್ಷ ಇದೆಯಾ ಹಿಂಗೆ? ಹಾಂ ನಾವು ಕಟ್ಟಿದ್ದೀವಿ. ಅಂದರೆ ನಾವು ತಗೋಬೇಕಾದ್ರೆ ಗಾಡಿ ಮೇಲೆ ಟೋಟಲ್ ಇನ್ವೆಸ್ಟ್ಮೆಂಟ್ 13 ಲಕ್ಷ ಆಗಿದೆ, ಅಂದರೆ ಗಾಡಿ ಸೇರಿ ಬಾಡಿ ಹಾ. ಅದೆಲ್ಲ 13 ಚಿಲ್ಲರೆ ಆಗಿದೆ. ಹ್ಞೂ ಓಕೆ ಈಗ ನೀವು 9.5 ಫೈನಲ್ ಹೇಳ್ತೀರಾ? ಹಾಂ 10.5 ಫೈನಲ್. 10.5ನಾ? ಹ್ಞೂ ಓಕೆ 9 EMI ಇದೆ.